ನಮಸ್ತೆ ವೀಕ್ಷಕರೇ, ನಾಗಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮಾಡೋಕ್ಕೆ ಹೊರಟಿರೋದು ದೋಸೆ, ಹೆಸರು ಕಾಳು ಪಾಲಕ್ ದೋಸೆ ಮಾಡುವುದು ವಿಧಾನ ತೋರಿಸ್ಕೊಡ್ತೀನಿ. ಒಂದು ಬಟ್ಲ ಹೆಸರು ಕಾಳು, ಒಂದು ಬಟ್ಲ ಅಕ್ಕಿ, ಒಂದು ಕಟ್ಟು ಪಾಲಕ, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, 1 ಇಂಚು ಶುಂಠಿ, ಒಂದು ಬೆಳ್ಳುಳ್ಳಿ. ಹೆಸರು ಕಾಳು ಅಕ್ಕಿನ ರಾತ್ರಿಯೇ ನೆನೆ ಇಟ್ಟಿದ್ದೆ, ಒಂದೊಂದು ಬಟ್ಲನ. ಇದು ಒಂದು ಕಟ್ ಸೀಡು. ಬನ್ನಿ ಹೆಸರು ಕಾಳು ಪಾಲಕ ದೋಸೆ ಮಾಡುವ ವಿಧಾನ ತೋರಿಸ್ಕೊಡ್ತೀನಿ. ಇವಾಗ ಒಂದು ಸಣ್ಣ ಮಿಕ್ಸಿ ಜಾರ್ ತಗೊತೀನಿ. ನೋಡಿರಿ, ಇದೊಂದು ಅರ್ಧ ಹಾಕಿದ್ದಾನೆ. 2 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಪಾಲಕ, 1-2 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಇಷ್ಟು ಅರ್ಧ ಇವಾಗ ರುಬ್ಕೊಂತ. ನನ್ನ ಸಣ್ಣ ಜಾರ್ ಇದೆ ಅಲ್ಲ, ನೀವು ದೊಡ್ಡ ಜಾರೊಳಗೆ ಅಷ್ಟು ಹಾಕಿ ರುಬ್ಬೋದು. ನನ್ನ ಸಣ್ಣ ಜಾರ್ ಐತಿ ಅಂದರೆ ನಾನು ಸ್ವಲ್ಪ ತೋರಿಸ್ಕೊಡ್ತಾ ಇದ್ದೀನಿ. ನೀರು ಹಾಕಬೇಕು, ಆಮೇಲೆ ಹೆಂಗೆ ಬರುತ್ತೆ ನೋಡಿ, ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ನೋಡಿ ವೀಕ್ಷಕರೇ, ನಾನು ಈ ಥರ ರುಬ್ಕೊಂಡೇನೆ. ನಮಗೆ ದೋಸೆಗೆ ಯಾವ್ದು ಬೇಕೋ ಆ ಥರ ರುಬ್ಕೋಬೇಕು. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ತಾನೆ ರುಚಿಗೆ ತಕ್ಕಷ್ಟು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ 10 ನಿಮಿಷ ಬಿಟ್ಟರೆ ಸಾಕು. ಅಷ್ಟೋ ಮಟ್ಟ ಚಟ್ನಿಗೆ ರೆಡಿ ಮಾಡೋದು ತೋರಿಸ್ಕೊಡ್ತೇನೆ. ಕಾಯಿ ಚಟ್ನಿ ಬೇಕಾಗಿರೋ ಸಾಮಗ್ರಿಗಳು ನೋಡಿರಿ ವೀಕ್ಷಕರೇ, ಅರ್ಧ ಬಟ್ಲ ಕೊಬ್ಬರಿ ತಗೊಂಡಿನಿ, 1 ಬಟ್ಲ ಕಡಲೆ, ಒಂದು 5-6 ಮೆಣಸಿನ್ಕಾಯಿ, 1 ಎಸಳು ಬೆಳ್ಳುಳ್ಳಿ, 1 ಇಂಚು ಬೆಲ್ಲ. ಅದನ್ನು ಮಾಡುವ ವಿಧಾನ ತೋರಿಸ್ಕೊಡ್ತೇನೆ. ನೋಡಿ ವೀಕ್ಷಕರೇ, ಎಣ್ಣೆಯಲ್ಲಿ ಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ತಾ ಇದ್ದಾನೆ, ಹಸಿ ವಾಸನೆ ಹೋಗಿ ಒಂದು. ಚಟ್ನಿಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಕೆಂಪುಗೆ ಫ್ರೈ ಮಾಡಬೇಕು. ಚಟ್ನಿ ಹೋಟೆಲ್ ಥರ ತುಂಬ ರುಚಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಮಿಕ್ಸಿ ಇವಾಗೆ ಮಾಡ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಚಟ್ನಿ ಒಗ್ಗರಣೆ ಕೊಡೋಣ. ಸ್ವಲ್ಪ ಸಾಸಿವೆ ಚಟ್ಪಟ್ ಅಂತ ಸಿಡಿಬೇಕು. ನೋಡಿ ವೀಕ್ಷಕರೇ, ಸಿಡಿತಾ ಇದ್ದಾನೆ. ಕರಿಬೇವು ಸ್ವಲ್ಪ ಹಿಂಗೆ ಹಾಕಬೇಕು. ಆಫ್ ಮಾಡಿಬಿಟ್ಟು ಹಿಂಗೆ ಹಾಕೊಂಡ್ಬಿಡ್ರಿ ಒಲೆನ, ಚುಟಿಗೆ ಹಿಂಗು. ನೋಡಿ ವೀಕ್ಷಕರೇ, ಹಂಚು ಕಾದಿದೆ. ಇವಾಗ ದೋಸೆ ಹಾಕೋಣ. ಮಕ್ಕಳಿಗೆ ಪಾಲಕ ತಿನ್ನಲ್ಲ, ಅವರಿಗೆಲ್ಲ ಮಾಡಿಕೊಡ್ಲಿಕ್ಕೆ ಚೆನ್ನಾಗಾಗುತ್ತೆ. ಈಗ ಸಂಡೇ ಎಲ್ಲ ಮಕ್ಕಳೆಲ್ಲ ಮನೇಲಿರ್ತಾರೆ. ಈ ಥರ ನೀವು ಪಾಲಕ್ ಹೆಸರು ಕಾಳು ಅಕ್ಕಿ ಹಾಕಿ ರಾತ್ರಿ ನೆನೆಯಕ್ಕೆ ಮಾಡಿಕೊಟ್ಟೆ ಅಂದರೆ ಮಕ್ಕಳಿಗೆ ಪಾಲಕನೂ ಹೋಗುತ್ತೆ, ಸೇವನೆ ಮಾಡೋಕ್ಕೆ ಚೆನ್ನಾಗೇ ತಿಂತಾರೆ ಮಕ್ಕಳೆಲ್ಲ. ಎಣ್ಣೆನಾರು ಹಾಕ್ಬೋದು, ಸ್ವಲ್ಪ ತುಪ್ಪನಾರು ಹಾಕ್ಬೋದು. ನಾನು ತುಪ್ಪ ಹಾಕ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗೇ ಮೆತ್ತಗೂ ಆಗುತ್ತೆ.